ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ಇಂಟರ್ಚೇಂಜಬಿಲಿಟಿ. ಯಾವ್ಯಾವ ಫ್ಯಾಕ್ಟರ್ಸ್ ಅಪ್ಪ ಮತ್ತೇನೇನು ಹೇಳಿದ್ವಿ, ಯಾವ್ಯಾವ ಫ್ಯಾಕ್ಟರ್ಸ್ ಇರ್ತಾವ ಅಂತ. ಒಂದೇದೇನು ಸೈಜ್. ಫಸ್ಟ್ ಒನ್ ಸೈಜ್. ಸೈಜ್ನಾಗ ಮತ್ತೆಷ್ಟು ಟೈಪ್ ಮಾಡ್ತೀವಿ ನಾವು, 2 ಟೈಪ್ಸ್. ಫಸ್ಟ್ ಎ ಬೇಸಿಕ್ ಸೈಜ್ ಮತ್ತೆ ಆಕ್ಚುಯಲ್ ಸೈಜ್. ಬೇಸಿಕ್ ಸೈಜ್ ಅಂಡ್ ಆಕ್ಚುಯಲ್ ಸೈಜ್. ಸೈಜ್ನಾಗ 2 ಟೈಪ್ಸ್, ಬೇಸಿಕ್ ಸೈಜ್ ಮತ್ತೆ ಆಕ್ಚುಯಲ್ ಸೈಜ್. ಇಟ್ ಈಸ್ ದ ಸ್ಟ್ಯಾಂಡರ್ಡ್ ಆಕ್ಚುಯಲ್ ಸೈಜ್. ಬೇಸಿಕ್ ಸೈಜ್ ಅಲ್ಲಿ ಸೈಜ್ ಅಂದ್ರೆ ಏನು, ಇಟ್ ಈಸ್ ಅ ಡೈಮೆನ್ಷನ್ ಡಿನೋಟೆಡ್ ಬೈ ಅ ಸ್ಪೆಷಲ್ ಯೂನಿಟ್ ಇನ್ ಟರ್ಮ್ಸ್ ಆಫ್ ಲೆಂತ್. ಇದು ಇಟ್ ಈಸ್ ಅ ಡೈಮೆನ್ಷನ್ ಡಿನೋಟೆಡ್ ಬೈ ಅ ಸ್ಪೆಷಲ್ ಯೂನಿಟ್ ಟರ್ಮ್ಸ್ ಆಫ್ ಲೆಂತ್. ಲೆಂತ್ ಅನ್ನು ಡಿನೋಟ್ ಮಾಡಕ್ಕೆ ಅಥವಾ ಕಂಡುಹಿಡಲಿಕ್ಕೆ ಮಾಡ್ತೀವಿ ನಾವು ಸೈಜ್ ಅನ್ನ ನೋಡ್ತೀವಿ. ಇದೆ ಎಷ್ಟು ಸೈಜ್ ಐತಂತ ಚೆಕ್ ಮಾಡಲಿಕ್ಕೆ ಮಾಡ್ತೀವಿ ನಾವು. ಅದ್ರದ್ದು ಲೆಂತ್ ಮತ್ತೆ ಚೆಕ್ ಮಾಡಲಿಕ್ಕೆ ಇದ್ರಾಗ 2 ಟೈಪ್ಸ್ ಅನ್ನ ಮಾಡ್ತೀವಿ, ಬೇಸಿಕ್ ಸೈಜ್ ಮತ್ತೆ ಆಕ್ಚುಯಲ್ ಸೈಜ್. ಸೈಜ್ ಅಂತ ಏನು ಹೇಳ್ಬೇಕಂದ್ರೆ, ಇಟ್ ಈಸ್ ಅ ಡೈಮೆನ್ಷನ್ ಡಿನೋಟೆಡ್ ಬೈ ದಿ ಸ್ಪೆಷಲ್ ಯೂನಿಟ್ ಇನ್ ಟರ್ಮ್ಸ್ ಆಫ್ ಲೆಂತ್. ನೆಕ್ಸ್ಟ್ ಬೇಸಿಕ್ ಸೈಜ್. ಈಗ ಏನು ನೋಡೋಣ, ಬೇಸಿಕ್ ಸೈಜ್ ಅಂದ್ರೆ ಏನಂತ ನೋಡೋಣ. ಇಟ್ ಈಸ್ ಅ ಸ್ಟ್ಯಾಂಡರ್ಡ್ ಸೈಜ್ ಆಫ್ ಹೋಲ್ ಆರ್ ಶಾಫ್ಟ್. ಇದೇನು ಸ್ಟ್ಯಾಂಡರ್ಡ್ ಸೈಜ್, ಅಕ್ಯುರೇಟ್ ಅದ ಸೈಜ್. ಮತ್ತೆ ಯಾವುದಕ್ಕಂದ್ರೆ ಹೋಲ್ ಅಂಡ್ ಶಾಫ್ಟ್. ಹೋಲ್ ಅನ್ನು ಕಂಡುಹಿಡಲಿಕ್ಕೆ ಮತ್ತು ಶಾಫ್ಟ್ ನ ಔಟರ್ ಸೈಡ್ ಡಯಾಮೀಟರ್ ನ ಕಂಡುಹಿಡಲಿಕ್ಕೆ ಮಾಡ್ತೀವಿ ನಾವು ಬೇಸಿಕ್ ಸೈಜ್ ಅದನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವಿಚ್ ಈಸ್ ಡಿಸೈಡೆಡ್ ಡ್ಯೂರಿಂಗ್ ದಿ ಡಿಸೈನಿಂಗ್ ಪ್ರೊಸೆಸ್ ಅಕಾರ್ಡಿಂಗ್ ಟು ದಿ ವಿಚ್ ಲಿಮಿಟ್ಸ್ ಆರ್ ಟು ಬಿ ಡಿಸೈಡೆಡ್. ಇದು ಏನು ಡಿಸೈಡ್ ಮಾಡುತ್ತಂದ್ರೆ, ವಿಚ್ ಡಿಸೈಡ್ ದಿ ಡಿಸೈನಿಂಗ್ ಪ್ರೊಸೆಸ್. ಅದರದ್ದು ಡಿಸೈನ್ ಹೆಂಗೈತೆ ಅಂತ ಚೆಕ್ ಮಾಡ್ಲಿಕ್ಕೆ ಮಾಡ್ತೀವಿ ನಾವು. ಇದು ಡಿಸೈಡ್ ಮಾಡುತ್ತೆ ಯಾವುದು, ಬೇಸಿಕ್ ಸೈಜ್ ಅಕಾರ್ಡಿಂಗ್ ಟು ದಿ ಲಿಮಿಟ್ಸ್ ಆರ್ ಟು ಬಿ ಡಿಸೈಡ್. ಮತ್ತೆ ಲಿಮಿಟ್ಸ್ ಅದರ ರಚನೆ ಹೇಗೈತೆ ಅಂತ ನೋಡ್ಲಿಕ್ಕೆ ಮಾಡ್ತೀವಿ ನಾವು. ಏನು ಅದ ಎದರಿಂದ ಡಿಸೈಡ್ ಮಾಡ್ಬೇಕಂದ್ರೆ ಬೇಸಿಕ್ ಸೈಜ್ ಅನ್ನು ನೋಡಿ ನಾವು ಡಿಸೈಡ್ ಮಾಡಬೇಕು. ಒನ್ಸ್ ಅಗೇನ್ ರಿಪೀಟ್, ಬೇಸಿಕ್ ಸೈಜ್ ಇಟ್ ಈಸ್ ಅ ಸ್ಟ್ಯಾಂಡರ್ಡ್ ಸೈಜ್ ಆಫ್ ಹೋಲ್ ಆರ್ ಶಾಫ್ಟ್. ಇದು ಸ್ಟ್ಯಾಂಡರ್ಡ್ ಸೈಜ್ ಆಫ್ ಹೋಲ್, ಸ್ಟ್ಯಾಂಡರ್ಡ್ ಸೈಜ್ ಅನ್ನ ಅಥವಾ ಹೋಲ್ ಅನ್ನ ಮತ್ತು ಶಾಫ್ಟ್ ಇಂದ ಡಯಾಮೀಟರ್ ಕಂಡುಹಿಡಲಿಕ್ಕೆ ಮಾಡ್ತೀವಿ ನಾವು. ಬೇಸಿಕ್ ಸೈಜ್ ಅನ್ನು ಯೂಸ್ ಮಾಡಿ ಡಿಸೈಡ್ ಮಾಡ್ತೀವಿ, ವಿಚ್ ಈಸ್ ಡಿಸೈಡೆಡ್ ಡ್ಯೂರಿಂಗ್ ದಿ ಡಿಸೈನಿಂಗ್ ಪ್ರೊಸೆಸ್. ಅದ ಡಿಸೈನಿಂಗ್ ಪ್ರೊಸೆಸ್ ಹೆಂಗೈತೆ ಅಂತಂದ್ರೆ ನಾವು ಚೆಕ್ ಮಾಡ್ಲಿಕ್ಕೆ ಮಾಡ್ತೀವಿ. ಬೇಸಿಕ್ ಸೈಜ್ ಅನ್ನು ನೋಡಿ ನಾವು ಡಿಸೈಡ್ ಮಾಡ್ತೀವಿ ಇದರದ್ದು ಡಿಸೈನ್ ಹೆಂಗೈತೆ ಅಂತ. ಮತ್ತೆ ಲಿಮಿಟ್ ಟು ಬಿ ಡಿಸೈಡೆಡ್, ಇದರದ್ದು ರಚನೆ ಹೇಗೈತೆ ಅಂತ ನೋಡ್ಲಿಕ್ಕೆ ನಾವು ಬೇಸಿಕ್ ಸೈಜ್ ಅನ್ನು ನೋಡಿ ಡಿಸೈಡ್ ಮಾಡ್ತೀವಿ. ಆಕ್ಚುಯಲ್ ಸೈಜ್, the size obtained after measuring the manufactured job is actual size. ಈಗ ನಾವು ಒಂದು ಜಾಬ್ ಅನ್ನ ಮಾಡಿದ ಮೇಲೆ ಆಫ್ಟರ್ ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಮೆಜರ್ ಮಾಡ್ತೀವಲ್ಲ, ಅದಕ್ಕೆ ಏನು ಮಾಡ್ತೀವಿ ನಾವು ಆಕ್ಚುಯಲ್ ಸೈಜ್ ಅಂತ ಹೇಳ್ತೀವಿ. ದ ಸೈಜ್ obtained after measuring the manufactured job is the actual job. The size obtained after measuring the manufactured job is a actual size. ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಚೆಕ್ ಮಾಡಿದ್ರೆ ಏನಾಗುತ್ತೆ, ಅವಾಗ ಆಕ್ಚುಯಲ್ ಸೈಜ್ ಸಿಗುತ್ತೆ. ಅದಕ್ಕೆ ನಾವೇನಂತೀವಿ ಆಕ್ಚುಯಲ್ ಸೈಜ್ ಅಂತ ಹೇಳ್ತೀವಿ. ಅರ್ಥ ಆಯ್ತು ಎಲ್ಲರಿಗೂ? ನೆಕ್ಸ್ಟ್ ಏನ ಎರಡನೇದು ಅಂತ ಹೇಳ್ತೀವಿ ಲಿಮಿಟ್. ನೆಕ್ಸ್ಟ್ ಲಿಮಿಟ್ನಾಗ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಲಿಮಿಟ್. ಇದರಲ್ಲಿ ಏನು ಮಾಡ್ತೀವಿ, ಮತ್ತೆ 2 ಟೈಪ್ಸ್ ಅನ್ನಾಗಿ ಮಾಡ್ತೀವಿ. ಮ್ಯಾಕ್ಸಿಮಮ್ ಲಿಮಿಟ್, ಮಿನಿಮಮ್ ಲಿಮಿಟ್. ಮ್ಯಾಕ್ಸಿಮಮ್ ಲಿಮಿಟ್ ಅಂಡ್ ಇದ್ರಾಗ ನೆಕ್ಸ್ಟ್ ಮಿನಿಮಮ್ ಲಿಮಿಟ್ ಅಂತ 2 ಟೈಪ್ಸ್ ಅನ್ನ ಮಾಡ್ತೀವಿ. ನೋಡೋಣ ಈಗ ದ ಫ್ಲೆಕ್ಸಿಬಿಲಿಟಿ ಆಫ್ ಸೆಟ್ಟಿಂಗ್ ದ ಸೈಜ್ ಆಫ್ ದಿ ಜಾಬ್.
more or less than the basic size is termed as a limit of the size. It is the highest permissible value which gives the operator an idea about dimension of the job. The flexibility setting ಇದ್ರಾಗ ಏನು ಮಾಡಬಹುದು ಲಿಮಿಟ್ ನಲ್ಲಿ ನಾವು ಫ್ಲೆಕ್ಸಿಬಿಲಿಟಿ ಸೆಟ್ಟಿಂಗ್ ಅನ್ನು ಮಾಡಬಹುದು. ನೆಕ್ಸ್ಟ್ flexibility setting of the job more or less than basic size is termed as a limit of size. ಅಂದ್ರೆ ಜಾಬ್ ಏನಾಗುತ್ತೆ more or less than the basic size ಅದು ಕಡಿಮೆ ಅಥವಾ ಹೆಚ್ಚಿಗೆ ಇತ್ತಂದ್ರೆ ಬೇಸಿಕ್ ಸೈಜ್ ಗಿಂತ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಅಡ್ಜಸ್ಟ್ ಮಾಡ್ತೀವಿ. ಅದರಲ್ಲಿ ಲಿಮಿಟ್ ಸೈಜ್ ಇಸ್ ಟರ್ಮ್ಡ್ ಆಸ್ ಅ ಲಿಮಿಟ್ ಸೈಜ್. ಲಿಮಿಟ್ ಅಂದ್ರೆ ಏನಪ್ಪಾ ಅಂದ್ರೆ ದ ಫ್ಲೆಕ್ಸಿಬಿಲಿಟಿ ಆಫ್ ಸೆಟ್ಟಿಂಗ್ ದ ಸೈಜ್ ಆಫ್ ದಿ ಜಾಬ್ more or less. The flexibility of setting the size of the job more or less than the basic size is termed as what limit ಅಂತ ಹೇಳ್ತೀವಿ. It is the highest permissible value. ಇದು ಲಿಮಿಟ್ highest permissible value. Next, it is the highest permissible value which gives operator an idea about dimension of the job. ಇದು ಏನು ಐಡಿಯಾ ಕೊಡುತ್ತೆ ಯಾರಿಗೆ ಆಪರೇಟರ್. ಇದು ಆಪರೇಟರ್ಗೆ ಐಡಿಯಾ ಕೊಡುತ್ತೆ ಏನಂತ ಅಬೌಟ್ ದಿ ಡೈಮೆನ್ಷನ್ ಆಫ್ ದಿ ಜಾಬ್. ಡೈಮೆನ್ಷನ್ ಬಗ್ಗೆ ಏನಾಗುತ್ತೆ ಆಪರೇಟರ್ಗೆ ಗೊತ್ತಾಗುತ್ತೆ ಎಷ್ಟು ಡೈಮೆನ್ಷನ್ ಐತೆ ಅಂತಂದು ಕಂಡುಹಿಡಲಿಕ್ಕೆ ಏನು ಮಾಡುತ್ತೆ ಲಿಮಿಟ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಲಿಮಿಟ್ ಆ್ಯಂಡ್ ಮಿನಿಮಮ್ ಲಿಮಿಟ್. ದ ಫ್ಲೆಕ್ಸಿಬಿಲಿಟಿ ಆಫ್ ಫಸ್ಟ್ ಒನ್ ಮ್ಯಾಕ್ಸಿಮಮ್ ಲಿಮಿಟ್. The flexibility of increasing the job size more than the basic limit is a maximum limit size. First one ಏನಪ್ಪ ಅಂದ್ರೆ maximum limit. The flexibility of increasing the job size more than the basic limit of the maximum limit size. ನಾವೇನ್ ಮಾಡ್ತೀವಿ ಮ್ಯಾಕ್ಸಿಮಮ್ ಲಿಮಿಟ್ ಅಲ್ಲಿ ಬೇಸಿಕ್ ಸೈಜ್ ಅಂತ ನಾವು ಜಾಸ್ತಿ ಸೈಜ್ ಅನ್ನ ಮಾಡ್ತೀವಿ ಜಾಬ್ನ ಮೋರ್ ದೆನ್ ದಿ ಬೇಸಿಕ್ ಸೈಜ್. ಬೇಸಿಕ್ ಸೈಜ್ ಇದ್ರೆ ಮಾಡ್ತೀವಿ ನಾವು ಇಲ್ಲಿ ಮ್ಯಾಕ್ಸಿಮಮ್ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಮಿನಿಮಮ್. ನೆಕ್ಸ್ಟ್ ಅಗೇನ್ ರಿಪೀಟ್ ದ ಡೆಫಿನಿಷನ್ಸ್. ಲಿಮಿಟ್ ಅಲ್ಲಿ ದ ಫ್ಲೆಕ್ಸಿಬಿಲಿಟಿ ಆಫ್ ಡಿಕ್ರೀಸಿಂಗ್ ದ ಜಾಬ್ ಸೈಜ್ ಲೆಸ್ ದೆನ್ ದಿ ಬೇಸಿಕ್ ಸೈಜ್ ಇಸ್ ಕಾಲ್ಡ್ ಆಸ್ ವಾಟ್ ಮಿನಿಮಮ್ ಲಿಮಿಟ್. ನಾವೇನ್ ಮಾಡ್ತೀವಿ ಬೇಸಿಕ್ ಸೈಜ್ ಗಿಂತ ಏನ್ ಮಾಡ್ತೀವಿ ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಅಲ್ಲಿ ಜಾಬ್ ಸೈಜ್ ನ ಕಡಿಮೆ ಮಾಡ್ತೀವಿ. ಅದಕ್ಕೆ ಏನಂತೀವಿ ನಾವು ಮಿನಿಮಮ್ ಲಿಮಿಟ್ ಅಂತ ಹೇಳ್ತೀವಿ. ದ ಫ್ಲೆಕ್ಸಿಬಿಲಿಟಿ ಆಫ್ ಡಿಕ್ರೀಸಿಂಗ್ ದಿ ಮ್ಯಾಕ್ಸಿಮಮ್ ಡಿಕ್ರೀಸಿಂಗ್ ದಿ ಜಾಬ್ ಸೈಜ್ ಲೆಸ್ ದನ್ ದಿ ಬೇಸಿಕ್ ಸೈಜ್. ಬೇಸಿಕ್ ಸೈಜ್ ಅಂದ್ರೆ ಕಡಿಮೆ ಸೈಜ್ ಅನ್ನು ಏನು ಮಾಡ್ತೀವಿ ನಾವು ಮಿನಿಮಮ್ ಲಿಮಿಟ್ ಅಲ್ಲಿ ಮಾಡ್ತೀವಿ. ಡೆಫಿನಿಷನ್ ಇದ್ರದ್ದು ಏನಪ್ಪ ಅಂದ್ರೆ ಮಿನಿಮಮ್ ಲಿಮಿಟ್ ದ ಲಿಮಿಟ್ ಈಸ್ the flexibility of decreasing the job size more than the job size less than the basic limit is a minimum limit size ಅಂತ ಹೇಳ್ತೀವಿ. ಇದಕ್ಕೆ ಏನಾದರೂ ಅರ್ಥ ಇಲ್ಲ. increasing the job size more than the basic size ಅಂತ ಹೇಳಬೇಕು. ಮಿನಿಮಮ್ ಲಿಮಿಟ್ ಅಂದ್ರೆ the flexibility of decreasing the job size less than the basic size is called what minimum limit. Shaft. Hole and shaft. Hole ಮತ್ತೆ shaft ಏನು ಹೇಳುತ್ತಂದ್ರೆ ಫಸ್ಟ್ ಒನ್ hole and shaft when assemble is made of two parts. ನಾವು ಯಾವುದೇ ಒಂದು ಅಸೆಂಬಲ್ ಮಾಡ್ಬೇಕಂದ್ರೆ ಜೋಡಣೆ ಮಾಡ್ಬೇಕಂದ್ರೆ ಏನು ಮಾಡಬೇಕು ಎರಡು ಪಾರ್ಟ್ಸ್ ಅನ್ನು ಸೇರಿ ಅಸೆಂಬಲ್ ಮಾಡ್ತೀವಿ. ಒಂದೇ ಪಾರ್ಟ್ ನಿಂತ ಅಸೆಂಬಲ್ ಮಾಡಕ್ಕೆ ಆಗಂಗಿಲ್ಲ. when assemble is made of two parts, one is known as a male is a enveloped surface and other one is female surface. The female surface is referred as a hole and the male surface is referred as a shaft. ಒಂದು ಇಲ್ಲಿ ನಾವು ಯಾವುದೇ ಒಂದು ಪಾರ್ಟ್ ಅನ್ನ ಜಾಯಿನ್ ಮಾಡಲಿಕ್ಕೆ ಏನು ಮಾಡ್ತೀವಿ ನಿಮಗೆ ಜಾಬ್ ಕೊಟ್ಟಿರ್ತೀವಿ. ಆ ಜಾಬ್ ನಲ್ಲಿ ಏನು ಮಾಡ್ತೀವಿ ನಾವು ಒಂದು ಫೀಮೇಲ್ ವರ್ಷನ್ ಮತ್ತೆ ಒಂದು ಮೇಲ್ ವರ್ಷನ್ ಇರುತ್ತೆ. ಯು ನೋ ವಾಟ್ ಯು ಡೂಯಿಂಗ್ ಅ ಜಾಬ್ ನಾವು ಜಾಬ್ ಮಾಡಿದಾರಲ್ಲ
ಹೋಲ್ ಆ್ಯಂಡ್ ಶಾಫ್ಟ್. ಯಾವುದೇ ಒಂದು ಅಸೆಂಬಲ್ ಮಾಡಲೇಬೇಕಾದ್ರೆ ನಮಗೆ ಏನು ಬೇಕು, 2 ಪಾರ್ಟ್ಸ್ ಬೇಕೇ ಬೇಕು. ನಾವು ಮೇಲ್ಪಾಟಿಗೆ ಏನಂತೀವಿ, ಒನ್ ಇಸ್ ದ ಮೇಲ್ ಪಾರ್ಟ್ ಸರ್ಫೇಸ್ ಆ್ಯಂಡ್ ಅದರ್ ಒನ್ ಇಸ್ ದ ಫಿಮೇಲ್ ಪಾರ್ಟ್ ಸರ್ಫೇಸ್. ದ ಫಿಮೇಲ್ ಸರ್ಫೇಸ್ ಯಾವುದಪ್ಪ ಅಂದರೆ ರೆಫರ್ಡ್ ಆಸ್ ಅ ಹೋಲ್. ಫಿಮೇಲ್ ಸರ್ಫೇಸ್ ಹೋಲ್. ಸರಿ ಸರಿ. ಫಿಮೇಲ್ ಹೋಲ್, ಮೇಲ್ ಏನ ಶಾಫ್ಟ್. ಈಗ ಕ್ಲಿಯರ್ ಆಯ್ತಾ? ಇದಕ್ಕೆ ನಾವೇನಂತೀವಿ, ಹೋಲ್ ಆ್ಯಂಡ್ ಶಾಫ್ಟ್ ಅಂತ ಹೇಳ್ತೀವಿ. ಡಿವಿಯೇಷನ್ ಫಸ್ಟ್ ಒನ್. ಡಿವಿಯೇಷನ್ ಅಂದ್ರೆ ಏನ ನೋಡೋಣ. ದಟ್ ಆಲ್ಜಿಬ್ರಾಯಿಕ್ ಡಿಫರೆನ್ಸ್ ಬಿಟ್ವೀನ್ ದಿ ಲಿಮಿಟ್ ಆ್ಯಂಡ್ ಸೈಜ್ ಆಫ್ ದಿ ಬೇಸಿಕ್ ಸೈಜ್ ಇಸ್ ಕಾಲ್ಡ್ ಆಸ್ ಅ ಡಿವಿಯೇಷನ್. ಇದ್ರದ್ದು ಏನಪ್ಪ ಅಂದರೆ ಆಲ್ಜಿಬ್ರಾಯಿಕ್ ಡಿಫರೆನ್ಸ್. ಆಲ್ಜಿಬ್ರಾಯಿಕ್ ಅಂದ್ರೇನು, ನಂಬರ್ಸ್. ಯು ನೋ ವಾಟ್ ಆಲ್ಜಿಬ್ರಾಯಿಕ್ ನಂಬರ್ಸ್? ದ ಆಲ್ಜಿಬ್ರಾಯಿಕ್ ಡಿಫರೆನ್ಸ್ ಬಿಟ್ವೀನ್ ಲಿಮಿಟ್ ಸೈಜ್ ಆ್ಯಂಡ್ ದ ಬೇಸಿಕ್ ಸೈಜ್. ಲಿಮಿಟ್ ಸೈಜ್ಗೆ ಮತ್ತು ಬೇಸಿಕ್ ಸೈಜ್ಗೆ ಎಷ್ಟು ಡಿಫ್ರೆನ್ಸ್ ಐತೆ ಅನ್ನೋ ನೋಡಲಿಕ್ಕೆ ನಾವು ಏನು ಮಾಡ್ತೀವಿ, ಡಿವಿಯೇಷನನ್ನು ಅದರಿಂದ ಕಂಡುಹಿಡಿತೀವಿ. ಲಿಮಿಟ್ ಸೈಜ್ ಆ್ಯಂಡ್ ಬೇಸಿಕ್ ಸೈಜನ್ನು ಕಂಡುಹಿಡಲಿಕ್ಕೆ ಏನು ಮಾಡ್ತೀವಿ ಅಂದರೆ ಡಿವಿಯೇಷನ್ ಯೂಸ್ ಮಾಡಿ ಅದರದ್ದು ಆಲ್ಜಿಬ್ರಾಯಿಕ್ ಡಿಫರೆನ್ಸ್ ಎಷ್ಟೈತೆ ಅಂತ ಕಂಡುಹಿಡಿತೀವಿ. ಡೆಫಿನಿಷನ್ ಡಿವಿಯೇಷನ್ ಏನಪ್ಪ ಅಂದರೆ ಆರ್ 0. ಇದು ಏನು ಬರ್ಬೋದು, ಪಾಸಿಟಿವ್ ಬರ್ಬೋದು, ನೆಗೆಟಿವ್ ಬರ್ಬೋದು, ಅಥವಾ 0 ಬರ್ಬೋದು. ಅದು ನಾವು ಏನು ಮಾಡ್ತೀವಿ, ಜಾಬನ್ನು ತೆಗೆದುಕೊಂಡು ನೋಡಿದಾಗ ಅದು ನೆಗೆಟಿವ್ ಐತಾ ಮೈನಸ್ ಆರ್ ನಾವು ಪಾಸಿಟಿವ್ ಐತಂತ ಹೇಳ್ತೀವಲ್ಲ, ಅವಾಗ ನಾವು ಡಿವಿಯೇಷನನ್ನು ಇಲ್ಲಿ ಚೆಕ್ ಮಾಡ್ತೀವಿ. ಎಂಥರದ ನಡುವೆ ಡಿಫ್ರೆನ್ಸ್ ಬಿಟ್ವೀನ್ ಲಿಮಿಟ್ ಸೈಜ್ ಆ್ಯಂಡ್ ಬೇಸಿಕ್ ಸೈಜ್ನ ಚೆಕ್ ಮಾಡಲಿಕ್ಕೆ ಏನು ಮಾಡ್ತೀವಿ, ನಾವು ಡಿವಿಯೇಷನನ್ನು ಯೂಸ್ ಮಾಡ್ತೀವಿ. ಇದರಿಂದ ನಾವು ಡಿವಿಯೇಷನ್ನ ಕಂಡುಹಿಡಿತೀವಿ. ಇದರಲ್ಲಿ ಎಷ್ಟು ಟೈಪ್ಸ್ ಅಂತ ಹೇಳಿದ್ವಿ ಮೊನ್ನೆ, 4 ಟೈಪ್ಸ್ ಡಿವಿಯೇಷನ್ಸ್ ಅದಾವ. ಅಪ್ಪರ್ ಡಿವಿಯೇಷನ್, ಇನ್ನು ಬರೆಯ ಕುಂತಾರೋಡ. ಅಪ್ಪರ್ ಡಿವಿಯೇಷನ್, ಲೋಯರ್ ಡಿವಿಯೇಷನ್, lower deviation. Next, actual deviation. Actual deviation. The fundamental deviation. Fundamental deviation. Sir, deviation against types ಅಂತ ಹೇಳಿದ್ವಿ. Deviation ಅಂದ್ರೆ ಏನು? The difference between limit size and basic size ಅನ್ನ algebraic difference between limit size and basic size ಅನ್ನ ಕಂಡುಹಿಡಿಯಲಿಕ್ಕೆ ಮಾಡ್ತೀವಿ, ನಾವು ಡಿವಿಯೇಷನ್ ಅನ್ನು ಯೂಸ್ ಮಾಡ್ತೀವಿ. ಉಲ್ಟಾ ಇಡ್ಬೇಕು ಸರ್. ಸರ್ ನೋಡಿ ಸರ್, ನೋಡಿ ಸರ್, ಕ್ಲಿಯರ್ ಇದೆ. Algebraic difference between limit size and basic size. It's called what? ನಾವು ಡಿವಿಷನ್ ಅಂತ ಹೇಳ್ತೀವಿ. The algebraic difference between limit size and basic size ಅನ್ನ ಡಿಫರೆನ್ಸ್ ಅನ್ನ ಕಂಡುಹಿಡಿಯಲಿಕ್ಕೆ ನಾವು ಇದು ಡಿವಿಷನ್ ಅನ್ನ ಕಂಡುಹಿಡಿತೀವಿ. is above, ಇದು ನೆಗೆಟಿವ್ ಆರ್ ಬರ್ಬೋದು, ಪಾಸಿಟಿವ್ ಆರ್ 0. ಇದರಲ್ಲಿ 4 ಟೈಪ್ಸ್: ಅಪ್ಪರ್ ಡಿವಿಯೇಷನ್, ಲೋಯರ್ ಡಿವಿಯೇಷನ್, ಆಕ್ಚುಯಲ್ ಡಿವಿಯೇಷನ್, ಫಂಡಮೆಂಟಲ್ ಡಿವಿಯೇಷನ್. ಈಗ ನಾವು ಫಸ್ಟ್ ಒಂದು ನೋಡೋಣ. ಏನು ಅಪ್ಪರ್ ಡಿವಿಯೇಷನ್? The algebraic difference between maximum limit size and basic size is the upper deviation. It gives a maximum limit size. Upper deviation ಅಂದ್ರೆ ಏನು? ಇದು
algebraic difference between ಎದರ ನಡುವೆ ಚೆಕ್ ಮಾಡಬೇಕಂದ್ರೆ ಅಪ್ಪರ್ ಡಿವಿಷನ್ ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್ ಅಂಡ್ ಬೇಸಿಕ್ ಸೈಜ್ ಇಸ್ ದ ಅಪ್ಪರ್ ಡಿವಿಷನ್. ಮ್ಯಾಕ್ಸಿಮಮ್ ಲಿಮಿಟ್ ಮತ್ತೆ ಎಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್ ಅಂಡ್ ಬೇಸಿಕ್ ಸೈಜ್ ಇದ್ರ ನಡುವೆ ಏನು ಚೆಕ್ ಮಾಡಿದಾಗ ನಮಗೆ ಏನಾಗುತ್ತೆ ಅಪ್ಪರ್ ಡಿವಿಷನ್ ಬರುತ್ತೆ. ದ ಆಲ್ಜಿಬ್ರಾಯಿಕ್ ಡಿಫರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ಲಿಮಿಟ್ ಮತ್ತೆ ಯಾವುದು ಬೇಸಿಕ್ ಸೈಜ್, ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್ ಅಂಡ್ ಬೇಸಿಕ್ ಸೈಜ್ ಅದರ ನಡುವೆ ಬಂತಂದ್ರೆ ಏನು ಅಪ್ಪರ್ ಡಿವಿಷನ್. ನೆಕ್ಸ್ಟ್ ಲೋಯರ್ ಡಿವಿಷನ್ ಅಂದ್ರೆ ದ ಆಲ್ಜಿಬ್ರಾಯಿಕ್ ಡಿಫರೆನ್ಸ್ ಬಿಟ್ವೀನ್ ಮಿನಿಮಮ್ ಲಿಮಿಟ್ size and basic size is called as what lower division. It gives a minimum limit size. ida minimum ala lower division na namage ಕಂಡುಹಿಡಿಯಬಹುದು. The algebraic difference between what minimum limit size and the algebraic is copy that ಶಾರ್ಟ್ಕಟ್ ಏನ ಆಕ್ಚುಯಲ್ ಡಿವಿಷನ್ ಅಂದ್ರೆ ದ ಆಲ್ಜಿಬ್ರಾಯಿಕ್ ಡಿಫರೆನ್ಸ್ ಬಿಟ್ವೀನ್ ಆಕ್ಚುಯಲ್ ಲಿಮಿಟ್ ಸೈಜ್ ಅಂಡ್ ಬೇಸಿಕ್ ಸೈಜ್ ಆರ್ ಕಾಲ್ಡ್ ಆಸ್ ವಾಟ್ ಆಕ್ಚುಯಲ್ ಡಿವಿಷನ್. ದ ಆಲ್ಜಿಬ್ರಾಯಿಕ್ ಡಿಫರೆನ್ಸ್ ಬಿಟ್ವೀನ್ ಆಕ್ಚುಯಲ್ ಸೈಜ್ ಮತ್ತೆ ಬೇಸಿಕ್ ಸೈಜ್ ಡಿಫರೆನ್ಸ್ ಎಷ್ಟೇ ಅಂತ ಚೆಕ್ ಮಾಡಲಿಕ್ಕೆ ಮಾಡ್ತೀವಿ ನಾವು ಆಕ್ಚುಯಲ್ ಡಿವಿಷನ್ ಅಂತ ಚೆಕ್ ಮಾಡ್ತೀವಿ. ಡಿಫರೆನ್ಸ್ ಬಿಟ್ವೀನ್ algebraic difference between fundamental division ಅಂದ್ರೆ ಏನು the BIS system. ಮೊನ್ನೆ ನೋಡಿದ್ವಿ BIS ಅಂದ್ರೆ what BIS system has 25 fundamental divisions which are denoted in different ways. ಇವು alphabet ಅಲ್ಲಿ ಇರ್ತಾವ BIS system. Bureau of Indian Standard ಇದು ಫಂಡಮೆಂಟಲ್ಸ್ ಅಲ್ಲಿ ಇದು ನಾವು ಮೆಜರ್ ಮಾಡಕ ಏನು ಮಾಡ್ತೀವಿ ಸ್ಟ್ಯಾಂಡರ್ಡ್ ಸಿಸ್ಟಮ್ ಅಲ್ಲಿ ಮೆಜರ್ ಮಾಡ್ತೀವಿ. ಅದು ವಿಚ್ ಆರ್ ಡಿನೋಟೆಡ್ ಡಿಫರೆಂಟ್ ವೇಸ್. ಇಲ್ಲಿ ಡಿಫರೆಂಟ್ ವರ್ಡ್ಸ್ ಅಲ್ಲಿ ಕೊಟ್ಟನ ಫಾರ್ ವರ್ಡ್ಸ್ ಕ್ಯಾಪಿಟಲ್ ಲೆಟರ್ಸ್ ಯೂಸ್. ನಾವು ವರ್ಡ್ಸ್ ಅನ್ನ ಹೆಂಗ್ ಕೊಟ್ಟಿರ್ತೀವಿ ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಕೊಟ್ಟಿರ್ತೀವಿ. ಈಗ ವರ್ಡ್ಸ್ ಗೆ ನೇಮ್ expect ILOQW. In other cases set of 4 letters like JS, ZA, ZB and ZC are also used. ಮತ್ತೆ ಯಾವ ಯೂಸ್ ಮಾಡ್ತಾರ ಅಂದ್ರೆ ಏನಿಂತ್ರ A to Z ವರೆಗಿನ ಯೂಸ್ ಮಾಡ್ತೀವಿ. ಮತ್ತೆ ಬೇರೆ ಲೆಟರ್ಸ್ ಹೆಂಗ್ ಯೂಸ್ ಮಾಡ್ತೀವಿ ಅಂದ್ರೆ JS, ZA, ZB, ZC. It is also used in words ಅನ್ನ ಕಂಡುಹಿಡಿಯಲಿಕ್ಕೆ ನಾವು ಫಂಡಮೆಂಟಲ್ ಸಿಸ್ಟಮ್ ಅನ್ನು ಯೂಸ್ ಮಾಡ್ತೀವಿ. JS ಇದು ZA. Fundamental is called division.